ಏನ್ ಮಾಡ್ಲಿಕ್ಕೆ ಹಿಂದಿ ಬಂದವರು ಗೊತ್ತಾಗಲ್ಲ. ಅಲಾಟ್ಮೆಂಟ್ ಇದೆ, ಸೊ ರೂಮಿಗೆ ಹೋಗಿ ಫ್ರೆಶ್ ಆಗಿ ಬನ್ನಿ. ಸೊ ಅದ್ರ ನಂತರ ಕೂತ್ಕೊಂಡ್ರೆ ಒಳ್ಳೇದಾಗುತ್ತೆ. ಬೆಳಿಗ್ಗೆ ಅದಕ್ಕೆ ಯಾವ ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ಶಿವರಾಮ್ ಕಾಂಕರ್ ಅಂತ ಹೇಳ್ಕೊಂಡು ಎಲ್ಲರೂ ಪರಿಚಯ ಇದೆ. ಈ ಕಡೆ ಯಾರಿಗೂ ಪರಿಚಯ ಇಲ್ಲ. ಪರಿಚಯ ಮೊದಲನೇದಾಗಿ ಪ್ರತಿಯೊಬ್ಬರಿಗೂ ಒಂದು ರೂಮ್ ಅಲಾಟ್ಮೆಂಟ್ ಇದೆ. ಯಾಕಂದ್ರೆ ಎಲ್ಲರೂ ಸ್ವಲ್ಪ ಲೇಟಾಗಿ ಬಂದಿದ್ದಾರೆ. ಸೊ ರೂಮಿಗೆ ಹೋಗಿ ಫ್ರೆಶ್ ಆಗಿ ಬರೋ ಸಲುವಾಗಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ರೂಮ್ ಅಲಾಟ್ಮೆಂಟ್ ಮಾಡಿದ್ದಿದೆ. ಕೆಲವರಿಗೆ ರೂಮಲ್ಲಿ ಒಂದು ಸ್ವಲ್ಪ ಕಂಜೆಸ್ಟೆಡ್ ಅನ್ಸ್ಬೋದು, ಕೆಲವ್ರಿಗೆ ಒಂದು ಸ್ವಲ್ಪ ದೊಡ್ಡದು ಅನ್ಸ್ಬೋದು. ಆದರೂ ಕೂಡ ಈ ಸ್ನೇಹದ ಪರವಾಗಿ ನಿಮ್ಮೆಲ್ಲರೂ ನಾನು ಕೇಳ್ಕೊಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಸ್ಥಳಾವಕಾಶದಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ತಾವು ಏನೋ ತಪ್ಪು ತಿಳ್ಕೊಳ್ದೆ ದೊಡ್ಡದಿದ್ರೆ ಯಾರಿಗೂ ಪರವಾಗಿಲ್ಲ, ಬಟ್ ಚಿಕ್ಕದಾದ್ರೆ ಒಂದು ಸ್ವಲ್ಪ ಯಾರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ರೈಟ್ ನಾವು ಯಾರು ಡಿಸ್ಟ್ರಿಬ್ಯೂಟಿಂಗ್ ದಿ ರೂಮ್ ಅಲಾಟ್ಮೆಂಟ್ ನಾವು ಈಗ ಇದರಲ್ಲಿ ಈ ಕಡೆ ಇರುವುದು ರೂಮಕ್ಕೆ ಪಾಲೋಲಿ ಬೀಚ್ ರಿಸಾರ್ಟ್ ಅಂತಾರೆ. ಇದ್ರ ಮುಂದ್ಗಡೆ ಕಾಣುವಂಥ ಎಲ್ಲೋ ಬಿಲ್ಡಿಂಗ್ ಒಂದಿದೆ, ದಟ್ ಈಸ್ ವರ್ಜಿನ್ ಬೀಚ್ ರಿಸಾರ್ಟ್. ಮ್ಯಾಕ್ಸಿಮಮ್ ಈ ಕಡೆಗೆ ವರ್ಜಿನ್ ಬೀಚ್ ರಿಸಾರ್ಟ್ಗೆ ಅಲಾಟ್ಮೆಂಟ್ ಮಾಡಿದ್ದಿದೆ. ಸೊ ವಿ ಅಂದರೆ ವರ್ಜಿನ್, ಪಿ ಅಂದರೆ ಪಾಲೋಲಿ. ಅಲ್ಲ ಪ್ರತಿಯೊಬ್ಬರು ನೇಮ್ ಹಾಕಿದ್ದೀಯಾ? ಹಲೋ, ಸಿ ಮಹೇಶ್ G4, ಜಿ ಅಂತಿದ್ರೆ ಗ್ರೌಂಡ್ ಫ್ಲೋರ್, ಎಫ್ ಅಂತಿದ್ರೆ ಫಸ್ಟ್ ಫ್ಲೋರ್. ಸಿ ಮಹೇಶ್, BV ಅಬ್ಬಿಗೇರಿ G5, ಜೋಶಿ ಅವರು ಬರಲಿಲ್ಲ ಕೊಡ್ತಲ್ಲ. VS ಚಿಕ್ಮಠ್ G9, VM ಸಾರಿ VM, RJ ಹೆಗಡೆ F1 ಸ್ವಲ್ಪ ಕರೆಕ್ಷನ್ ಮಾಡ್ಕೊಂಡು, GP ರಾಜು F3, VS ಹಿರೇಮಠ್ F8, BV ಬಡಿಗೆರೆ F9. BV ಬಡಿಗೆರದ ಫೈಲ್ ನಮ್ಮ ಇವರ ಹತ್ರ ಹಿರೇಮಠ ಹತ್ರ ಕೊಡಿ. SN ಹಿರೇಮಠ್ F11, ಪೀತಾಂಬರ ಸ್ವಾಮಿ ಪಾಲೋಲಿಂ ಬೀಚ್ ರಿಸಾರ್ಟ್ 9, PG ಪಾಟೀಲ್ ಕುಲಕರ್ಣಿ ಪಾಲೋಲಿಂ ಬೀಚ್ ರಿಸಾರ್ಟ್ 11. ಇದು ಪಾಲೋಲಿಂ ಬೀಚ್ ರಿಸಾರ್ಟ್ ಇಲ್ಲೇ ಇದೆ ಪಕ್ಕದಲ್ಲಿ. VP ಕಲ್ಕೇರಿ ರೂಮ್ ನಂಬರ್ 2, ನಮ್ಮ ರೂಮ್ ಪಕ್ಕದ. ಸೊ SM ಜೋಶಿ ಅವ್ರದ್ದು ಫೈಲ್ ನಾವು ಇಲ್ಲೇ ಪ್ರೆಸೆಂಟ್ ಮಾಡುವ. ಅವ್ರು ಬರ್ಬೋದು, ಶಾರ್ಟ್ಲಿ ಬರ್ಬೋದು. ಎಷ್ಟು ಗಂಟೆ ಬರ್ತಾರೆ? ಓಕೆ ಓಕೆ ಓಕೆ. ಹಲೋ ಹಲೋ, ಹಲೋ. ಈಗ ಆಲ್ರೆಡಿ ಬರ್ಲಿಕ್ಕೆ ಎಲ್ಲರಿಗೂ ಟೈಮ್ ಆಗಿ ಸ್ವಲ್ಪ ಪ್ರೋಗ್ರಾಮ್ ಹೆಚ್ಚು ಕಡಿಮೆ ಆಗ್ತಾ ಇದೆ. ಸೊ ಈಗ ತಾವು ರೂಮಿಗೆ ಹೋಗಿ ಫ್ರೆಶ್ ಆಗಿ ವಿತಿನ್ 15 to 20 ಮಿನಿಟ್ಸ್ ಒಳಗೆ ರಿಟರ್ನ್ ಬಂದರೆ 4 ಗಂಟೆಗೆ ನಾವು ಇಲ್ಲಿ ಸೇರಿದ್ರೆ ಪ್ರೋಗ್ರಾಮ್ ಎಲ್ಲ ರೀತಿಯಿಂದ ಕಂಡಕ್ಟ್ ಮಾಡ್ಲಿಕ್ಕೆ ಒಳ್ಳೇದಾಗ್ತದೆ. ಸೊ ನಾನು ಐ ರಿಕ್ವೆಸ್ಟ್ ವಿತ್ ಆಲ್ ಅವರ್ ಕಲೀಗ್ಸ್ ಆ್ಯಂಡ್ ಫ್ಯಾಮಿಲೀಸ್ ಟು ಅಟೆಂಡ್ ದಿಸ್ ಸ್ನೇಹಕೂಟ ಹಾಲ್ ಶಾರ್ಪ್ಲಿ 4 o'clock.
ಓಕೆ. ತಾವೆಲ್ಲರೂ ಒಂದು ಸ್ವಲ್ಪ ಸಾಫ್ಟ್ ಡ್ರಿಂಕ್ ತಗೊಂಡು ತಮ್ಮ ರೂಮಿಗೆ ಹೋಗ್ಬೇಕು. ನಾನು ನಿಮ್ಗೆ ಇದು ಯಾವುದೋ ವರ್ಜಿನ್ ಬೀಚ್ ರೂಟ್ ಒಂದು ತೋರಿಸ್ತಾ ಇದ್ದಾನೆ. ಸೈಡ್ ಬೈ ಸೈಡ್ ನಮ್ಮ ಇವರಿದ್ದಾರೆ, ನಮ್ಮ ಮತ್ತೊಬ್ಬರು ರಾಜೇಶ್ ಅಂತ ಇದ್ದಾರೆ, ಅವರು ಪಾಲೋನ ಬೀಚ್ ರಿಸಾರ್ಟ್ ರೂಮ್ ತೋರಿಸ್ತಾ ಇದ್ದಾರೆ. ಸೊ ಪಿ ಅವರು ರಾಜೇಶ್ವರನ್ ಫಾಲೋ ಮಾಡಬೇಕು, ವಿ ಇದ್ದವರು ನಾನು ಫಾಲೋ ಮಾಡಿದ್ರೆ ಸಾಕು. ನಾನು ಫಾಲೋ ಮಾಡಿದ್ರೆ ನಾನು ಅವ್ರಿಗೆ ನಾನು ಹೇಳ್ಕೊಂಡು ಕೂಡ ಹೋಗ್ಲಿಕ್ಕೆ ರೆಡಿ ಇದ್ದೀನಿ. ಓಕೆ, ಥ್ಯಾಂಕ್ ಯು. ಧನ್ಯವಾದಗಳು. ಎಲ್ಲರಿಗೂ ಈ ಸುಂದರವಾದ ಗೋವಾ ಪ್ರವಾಸಿ ತಾಣಕ್ಕೆ ಎಲ್ಲರನ್ನು ಸ್ವಾಗತ ಬಯಸ್ತಾ ಇದ್ದೀನಿ. ಇವತ್ತಿನ ದಿವಸ ಈ ಕಾರ್ಯಕ್ರಮದ ನಾವು ಈಗ ಪ್ರಾರಂಭ ಮಾಡೋಣ. ಈಗಾಗಲೇ 3 ಗಂಟೆ ತಡವಾಗಿ ಪ್ರಾರಂಭ ಆಗ್ತಾ ಇದೆ. ಈಗ ನಾನು ವೇದಿಕೆ ಮೇಲೆ ಆಸೀನರಾಗುವ ಗಣ್ಯರನ್ನು ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಚೀಫ್ ಆರ್ಗನೈಸರ್ ಆಫ್ ದಿಸ್ ಗೆಟ್ ಟುಗೆದರ್ ಸ್ನೇಹಕೂಟ ಕಮಿಟಿ ಇಂಜಿನಿಯರ್ ಶಿವರಾಮ್ ಗಾಂವ್ಕರ್ ವೇದಿಕೆಗೆ ಬರಬೇಕು. ನಮ್ಮ ಈ ಸ್ನೇಹಕೂಟದ ಪ್ರಪ್ರಥಮ ಅಧ್ಯಕ್ಷರಾಗಿರುವ ಶ್ರೀ ಡಿ ಪೀತಾಂಬರ ಸ್ವಾಮಿ ಅವರು ವೇದಿಕೆಗೆ ಆಗಮಿಸಬೇಕು. ಈ ಸ್ನೇಹಕೂಟ ಯಾವ ದಿನ ಪ್ರಾರಂಭ ಆಯಿತು ಅನ್ನೋದು
ಒಂದು ಐತಿಹಾಸಿಕ. ಆ ಐತಿಹಾಸಿಕ ದಿನಕ್ಕೆ ಕಾರಣೀಭೂತರಾಗಿರುವ ಶ್ರೀಯುತ GP ರಾಜು ಅವರ ವೇದಿಕೆಗೆ ಬರಬೇಕು. ಈ ಕಮಿಟಿಯ ಕನ್ವೀನರ್ ಆಗಿರುವ, ಇದುವರೆಗೆ ಏನು ಕನ್ವೀನ್ ಮಾಡಿಲ್ಲ. ಓಕೆ, ಈಗ ಇದುವರೆಗೆ ಮಾಡಿರೋದನ್ನ ಈಗ ಇನ್ನು ಮುಂದಿನ 5 ವರ್ಷದಲ್ಲಿ ಅದನ್ನ ತುಂಬಾ ಯಶಸ್ವಿಯಾಗಿ ನಿರ್ವಹಿಸಿದಂತ ಶ್ರೀ ನರೇಂದ್ರ ಬಾಬು ಅವರು ವೇದಿಕೆಗೆ ಬರಬೇಕು. ಶ್ರೀಯುತ VS ಹಿರೇಮಠ್ ಅವರು ವೇದಿಕೆಗೆ ಬರಬೇಕು. ಈ ಸಮಾರಂಭದ ಅಧ್ಯಕ್ಷತೆಯನ್ನು ಶ್ರೀಯುತ ಪೀತಾಂಬರ ಸ್ವಾಮಿ ಅವರು ವಹಿಸ್ಕೊಳ್ಬೇಕಂತ ನಾನು ಸ್ನೇಹಕೂಟದ ಪರವಾಗಿ ಅವ್ರನ್ನ ಕೇಳ್ಕೊಳ್ತಾ ಇದ್ದೀನಿ. ಅದು ಎಲ್ಲರ ಹಾರೈಕೆ. ಈಗ ಈ ಕಾರ್ಯಕ್ರಮದ ಪ್ರಾರಂಭವಾಗಿ ಈ ಕಾರ್ಯಕ್ರಮವನ್ನ ತುಂಬಾ ಯಶಸ್ವಿಯಾಗಿ ಮತ್ತು ತುಂಬಾ ಇದರ ಬಗ್ಗೆ ತುಂಬಾ ಶ್ರಮ ತೆಗೆದುಕೊಂಡು ಬಹಳ ಅಚ್ಚುಕಟ್ಟಾಗಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿರುವ ಶ್ರೀಯುತ ಶಿವರಾಮ್ ಗಾಂವ್ಕರ್, ಚೀಫ್ ಆರ್ಗನೈಸರ್ ಆಫ್ ಸ್ನೇಹ ಮಿಲನ 2006 ರವರು ಪ್ರಾಸ್ತಾವಿಕವಾಗಿ 2 ಮಾತನ್ನ ಹೇಳ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ನಿಸರ್ಗದ ಈ ಸುಂದರ ವಾತಾವರಣದ ಭಾರತ ಮಾತೆಯ ಮಡಿಲಲ್ಲಿನ ಕಡಲ ತೀರದ ಗೋವಾದಲ್ಲಿ ತಾವೆಲ್ಲರೂ ಒಂದು ಕೂಡಿದ್ದು ನನಗೆ ತುಂಬಾ ಸಂತೋಷವಾಗ್ತಾ ಇದೆ. ಸ್ನೇಹಕೂಟವನ್ನು ಪ್ರಪ್ರಥಮ ಬಾರಿಗೆ ಗೋವಾದಲ್ಲಿ ಆಚರಿಸ್ತಾ ಇರುವ ತಮಗೆಲ್ಲರಿಗೂ ನಾನು ಸ್ನೇಹಕೂಟ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ವರ್ಷಗಳಿಂದ ಸುಮಾರು ಅಂತ ಹೇಳಿದ್ರೆ ಒಂದೆರಡಲ್ಲ, ಸುಮಾರು 20-21 ವರ್ಷಗಳಿಂದ ನಾನು ಅಡುಗು ತಂಗಣ ಇದ್ದಂಗೆ ಈ ಎಲ್ಲ ಫ್ರೆಂಡ್ ಸರ್ಕಲ್ ಅಲ್ಲಿ ಎಲ್ಲಿ ಯಾರಿಗೂ ಕಾಣ್ತಾ ಇರಲಿಲ್ಲ. ಪ್ರಪ್ರಥಮ ಬಾರಿಗೆ ನಾನು ಬೆಂಗಳೂರಿಗೆ ಹೋದಾಗ ಪಾಟೀಲ್ ಕುಲಕರ್ಣಿ, ಪೀತಾಂಬರ ಸ್ವಾಮಿ, ಕಲ್ಕೇರಿ ಮತ್ತೆ ರಾಜೇಂದ್ರ ಕುಲಕರ್ಣಿ ಅವರನ್ನು ಭೇಟಿಯಾದಾಗ ಈ ಸ್ನೇಹಕೂಟ, ಸ್ನೇಹ ಮಿಲನದ ಬಗ್ಗೆ ಮಾತುಕತೆ ಬಂದಾಗ ನಾನು ಅವರಿಗೆ ಪ್ರಾಸ್ತಾವಿಕವಾಗಿ ಹೇಳಿದ್ದೆ, ನಮ್ಮಲ್ಲಿ ಅಂದ್ರೆ ಕಾರವಾರದಲ್ಲಾಗ್ಲಿ ಅಥವಾ ಗೋವಾದಲ್ಲಿ ಈ ಸ್ನೇಹಕೂಟವನ್ನು ಆಚರಿಸುವ, ಯಾಕಂತ ಹೇಳಿದ್ರೆ ಈ ಇಂಜಿನಿಯರ್ಸರ ಮೇಡಮ್ ಅವರು ಇಂಜಿನಿಯರ್ ಅವರ ಈ ಜೀವನ ಶೈಲಿನೇ ಇದೇ ತರ ಏನೋ ಅಂತ ತಿಳ್ಕೊಂಡು ಬೆಳಿಗ್ಗೆ ಹೋದ್ರೆ ರಾತ್ರಿ 12 ಗಂಟೆ, ಬೆಳಿಗ್ಗೆ 8 ಗಂಟೆ ಹೋದ್ರೆ ಬರೋದು ಟೈಮ್ ಗೊತ್ತಿಲ್ಲ. ಸಾಹೇಬ್ರು ಎಲ್ಲಿ ಹೋಗಿದಾರೆ ಅಂತ ಹೇಳಿದ್ರೆ ಸಾಹೇಬ್ರು ಎಲ್ಲಿ ಹೋಗಿದ್ರೆ ಗೊತ್ತಿಲ್ಲ, ಬೆಳಿಗ್ಗೆ ಹೋಗಿದ್ದಾರೆ ರಾತ್ರಿ ಬರ್ತಾರ ಇಲ್ಲೋ ಅನ್ನುವಂತ ಈ ಸಿಚುವೇಶನ್ದಲ್ಲಿ ನನಗನ್ನಿಸ್ತು ಈ ಎಲ್ಲ ನಮ್ಮ ನೌಕರಿಯ ಒಂದು ತೀರಾ ಒಂದು ಸಂದಿಗ್ಧ ವಾತಾವರಣದಿಂದ ಹೊರಬರಬೇಕಾದ್ರೆ ನಾವು ಸ್ನೇಹಕೂಟವನ್ನು ನಮ್ಮ ರಾಜ್ಯದಲ್ಲಿ ಆಚರಿಸುವುದಕ್ಕಿಂತ ಬೇರೆ ರಾಜ್ಯದಲ್ಲಿ ಟೋಟಲಿ ಹೊರಗಡೆ ಹೋಗಿ ನಾವೊಂದು ಆಚರಿಸಿದ್ರೆ ನಾವೊಂದು 4 ದಿವಸ ನಮ್ಮ ಭಾವನೆಗಳನ್ನ, ನಮ್ಮ ಅನಿಸಿಕೆಗಳನ್ನ ನಮ್ಮೆಲ್ಲರೊಂದಿಗೂ ನಾವು ಹಂಚಿಕೊಳ್ಬಹುದೇನೋ ಅನ್ನೋ ಒಂದು ಉದ್ದೇಶದಿಂದ ನಾನು ಈ ಕಾರವಾರದಲ್ಲಿ ಸ್ನೇಹಕೂಟವನ್ನು ಇಡಬೇಕಂತ ತಿಳ್ಕೊಂಡು ಒಂದು ಮಾತನ್ನ ನಮ್ಮ ಅಧ್ಯಕ್ಷರಿಗೆ, ಈ ಸ್ನೇಹಕೂಟ ಅಧ್ಯಕ್ಷರಿಗೆ ಒಂದ್ಸಲ ಕಿವಿಯಲ್ಲಿ ಆಚರಿಸುವ ಅಂತ ಹೇಳಿದಕ್ಕೆ ಅವರ ಒಂದೇ ಒಂದು ಮಾತಿನ ಮೇಲೆ ಅವತ್ತಿನಿಂದಲೂ ನಾನು ವಿಚಾರ ಮಾಡ್ತಾ ಯಾವ ರೀತಿ ಆಚರಿಸಬೇಕು ಇದನ್ನ, ನಮ್ಮಲ್ಲಿ ಆದ್ರೆ ಏನು ಮಾಡ್ಬೇಕನ್ನೋದನ್ನ ವಿಚಾರ ಮಾಡ್ಕೊಂಡು ಇವತ್ತು ನಾನು ವೇದಿಕೆ ಮೇಲೆ ಬಂದು ನಿಂತ್ಕೊಂಡು ನಮ್ಮ ರಾಜೇಂದ್ರ ಕುಲಕರ್ಣಿ ಹೇಳಿದಂಗೆ
ವ್ಯವಸ್ಥಾಪಕರಾಗಿ ಅಂತೂ ಅಲ್ಲೇ ಅಲ್ಲ, ನಾವು ನಿಮ್ಮೊಂದಿಗೆ ಅಂದ್ರೆ ನನ್ನ ಈ ಸ್ನೇಹಕೂಟದ ಸಂಗಡಿಗರೊಂದಿಗೆ ಕೂಡಿ ಇದು ಒಂದು ನನ್ನ ಕರ್ತವ್ಯ ಅಂತ ತಿಳ್ಕೊಂಡು ಈ ಸ್ನೇಹಕೂಟದ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇನೆ. ಸೊ 4 ದಿವಸದ ಈ ಸ್ನೇಹಕೂಟದ ವಾತಾವರಣದಲ್ಲಿ 8, 9, 10, 11ರಲ್ಲಿ ತಾವೆಲ್ಲರೂ ಸೇರಿ ಬಿಚ್ಚು ಮನಸ್ಸಿನಿಂದ ನಿಮ್ಮ ಮನಸ್ಸಿನ ಅನಿಸಿಕೆಗಳನ್ನ, ನಿಮ್ಮ ಹಲವು ಅನುಭವಗಳನ್ನ ಈಗ ನಿಮ್ಮೊಂದಿಗೆ ಹಂಚಿಕೊಂಡ್ರೆ ಈ ತರದ ಒಂದು ಸ್ನೇಹಕೂಟದ ವಾತಾವರಣವನ್ನು ಎಂದೆಂದಿಗೂ ನಾವು ನಮ್ಮ ಜೀವನ ಪರ್ಯಂತ ಕೂಡ ಆಚರಿಸುವ ನಮ್ಮಲ್ಲಿ ತಾವೆಲ್ಲರೂ ಈ ಸ್ನೇಹಕೂಟ ಅಂತ ಹೇಳಿದ್ರೆ ನಾನೇ ಅರೇಂಜ್ಮೆಂಟ್ ಮಾಡಿದಂತಲ್ಲ, ವ್ಯವಸ್ಥೆ ಅಂತಲ್ಲ, ತಾವು ಕೂಡ ನಮ್ಮೆಲ್ಲರ ಸ್ನೇಹಕೂಟ ಅಂತ ತಿಳ್ಕೊಂಡು ಪ್ರತಿಯೊಬ್ಬರು ಭಾಗಿಯಾಗಿ ನಿಮ್ಮ ಎಲ್ಲ ಅನುಭವಗಳನ್ನ ಇಲ್ಲಿ ಹಂಚಿಕೊಂಡ್ರೆ ಇನ್ನು ಮುಂದಿನ ಯಾವುದೇ ಒಂದು ಸ್ಥಳದಲ್ಲಿ ಸ್ನೇಹಕೂಟವನ್ನು ಆಚರಿಸಬೇಕಾದ್ರೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಮಿತ್ರ ಬಾಂಧವರನ್ನ ಸೇರಿಸ್ಕೊಂಡು ನಾವು ಇದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ, ಇದಕ್ಕಿಂತ ಒಳ್ಳೆಯ ವ್ಯವಸ್ಥೆಯಲ್ಲಿ ಆಚರಿಸಲಿಕ್ಕೆ ಆಗ್ತದೆ ಅಂತ ಹೇಳ್ಕೊಂಡು ನನಗೆ ಅನಿಸ್ತಾ ಇದೆ. ಸೊ ಇವತ್ತು ತುಂಬಾ ಟೈಮಿನ ಅಭಾವದಿಂದ ನಾವು ಕೆಲವೊಂದು ಮಾತನ್ನ ಕಡಿಮೆ ಮಾಡಬೇಕಾಗ್ತದೆ. ನಮ್ದು ಈ ಪ್ರೋಗ್ರಾಮು ಸರಿಯಾಗಿ 3 ಗಂಟೆಗೆ ಸ್ಟಾರ್ಟ್ ಆಗಬೇಕಾಗಿತ್ತು. ಕಾರಣಾಂತರದಿಂದ ನಾವು ಇದನ್ನು 3 ಗಂಟೆಗೆ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗಲಿಲ್ಲ. ಈಗಾಗಲೇ 4:45 ಆಗ್ತಾ ಇದೆ. ಸೊ ನಾನು ನನ್ನ ಈ ಸಣ್ಣ 4 ಮಾತುಗಳನ್ನ ಮುಗಿಸಿ ಮುಂದಿನ ನಮ್ಮ ರಾಜೇಂದ್ರ ಕುಲಕರ್ಣಿ ಅವರಿಗೆ ಹಸ್ತಾಂತರ ಮಾಡ್ತಾ ಇದ್ದೇನೆ. ಧನ್ಯವಾದಗಳು. ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳುವುದರ ಬಗ್ಗೆ ಉತ್ಸಾಹ ತೆಗೆದುಕೊಂಡಿದ್ದೇ ಇದ್ರೆ ಈ ಪ್ಲೇಸ್ನಲ್ಲಿ ಇದನ್ನ ವ್ಯವಸ್ಥೆ ಮಾಡೋದು ಕಷ್ಟಕರವಾಗ್ತಾ ಇತ್ತು. ಸೊ ತಮ್ಮ ದೃಢವಾದ ಸಂಕಲ್ಪ ಇವತ್ತಿನ ದಿವಸ ಎಲ್ಲರನ್ನು ಇಲ್ಲಿ ಬರುವಾಗ ಮಾಡಿದೆ ಮತ್ತು ಆತ್ಮೀಯತೆಯನ್ನ ತಮಗೆ ವ್ಯಕ್ತಪಡಿಸ್ತಾ ಇದ್ದೀವಿ. ಈಗ ಈ ಕಾರ್ಯಕ್ರಮದಲ್ಲಿ ಮುಂದಿನ ಕಾರ್ಯಕ್ರಮ ನಮ್ಮ ಅನುಕೂಲಗಳಿಗೆ ಬೇರೆ ಬೇರೆ ಪ್ರದೇಶಗಳಿಗೆ ವರ್ಗವಾಗಿ ಹೋಗಿ ನೆಲೆಸಿದ್ದೇವೆ. ಆದರೂ ಸಹಿತ ಈ ಫ್ರೆಂಡ್ಶಿಪ್ ಅನ್ನೋದು ಒಂದು ಪದಕ್ಕೆ ಅರ್ಥ ಇವತ್ತು ಇಲ್ಲಿ ಇಷ್ಟು ಜನ ನೋಡ್ತಾ ಇರೋದಕ್ಕೆ ಕಂಡು ಬರ್ತಾ ಇದೆ. ಆಮೇಲೆ ಎಷ್ಟೋ ಸಾರಿ ಈಗ 22-23 ವರ್ಷದಲ್ಲಿ ಪ್ರತಿಯೊಬ್ಬರು ನಾನು ಅನ್ಕೊಳ್ತೇನೆ ನೂರಾರು ಸಾವಿರಾರು ಜನ ಬೇಕಾದಂತ ಫ್ರೆಂಡ್ಸ್ಗಳು, ಬೇಕಾದ ಫ್ರೆಂಡ್ ಸರ್ಕಲ್ ಎಲ್ಲ ಇದಾಗಿದೆ. ಆದರೆ ಈ ರೀತಿಯ ಒಂದು ಆತ್ಮೀಯತೆ ಯಾವುದೇ ಇದ್ರೊಳಗೆ ಕಂಡು ಬಂದಿಲ್ಲ ಅನ್ನೋ ನನ್ನ ಸ್ಪಷ್ಟ ಅಭಿಪ್ರಾಯ. ಅದನ್ನ ನಾವು 22-23 ವರ್ಷ ಉಳಿಸ್ಕೊಂಡು ಬಂದಿದ್ದು ಇದರಲ್ಲಿ ಎಲ್ಲರ ಕಾಂಟ್ರಿಬ್ಯೂಷನ್ ಇದೆ ಮತ್ತು ಎಲ್ಲರಿಗೂ ಒಂದು ಶುದ್ಧವಾದ ಮನಸ್ಸಿದೆ, ಉತ್ಸಾಹ ಇದೆ. ನಾವು ಸ್ಟಾರ್ಟಿಂಗ್ ಸರ್ವಿಸ್ ಸೇರಿದಾಗ ನಾನು 2 ಮಾತನ್ನ ಹೇಳ್ತೇನೆ. ಅವಾಗ ಸ್ಟಾರ್ಟಿಂಗ್ ಸರ್ವಿಸ್ ಸೇರಿದಾಗ ಹೇಗೆ ಅಂದ್ರೆ ಒಂದು ಮಗು ಹುಟ್ಟಿದ ಮಗುವಿನ ಮನಸ್ಸು ಎಷ್ಟು ನಿರ್ಮಲವಾಗಿರ್ತದೆ, ಆ ರೀತಿ ನಾವೆಲ್ಲರೂ ಸರ್ವಿಸ್ ಸೇರಿದಾಗ ಆ ಒಂದು ನಿರ್ಮಲವಾದ ಮನಸ್ಸು ಎಲ್ರಿಗೂ ಇತ್ತು. ಅದೇ ಅದರ ಪ್ರಭಾವ ಇವತ್ತಿನ ದಿವಸ ಈ ಒಂದು ಫ್ರೆಂಡ್ಶಿಪ್ ಅನ್ನ ಬೈಂಡಿಂಗ್ ಏನಿದೆ ತುಂಬಾ ಬಿಗಿಯಾಗಿ ಇರೋದ್ರಿಂದ ಇವತ್ತೆಲ್ಲರೂ ಆತ್ಮೀಯವಾಗಿ ಇಲ್ಲಿ ಸೇರಿದ್ದೀವಿ. ಮತ್ತು ನಮ್ಮ ಕರೆಗೆ ಇದನ್ನ ನಾವು 3-4 ಜನ ಮಾತ್ರ ಇದನ್ನ ಮಾಡಿ ಈ ರೀತಿ ಮಾಡಬೇಕು ಹಾಗೆ ಹೀಗೆ ಅಂತ ಇದನ್ನ ಮಾಡಿ ಅದನ್ನ ಎಲ್ರಿಗೂ ನಾವು ಯಾವ ರೀತಿ ರೆಸ್ಪಾನ್ಸ್ ಬರುತ್ತೆ ಅನ್ನೋದ್ರ ಬಗ್ಗೆ ನಮ್ಗೆ ಸ್ವಲ್ಪ ಇತ್ತು. ಆದರೂ ಸಹಿತ ಈ ಉತ್ಸಾಹ ನೋಡಿದ್ರೆ ನಾವು ಮುಂದಿನ ವರ್ಷಗಳಲ್ಲಿ ಇನ್ನೂ ನಮ್ಮ ಕೆಲವೊಂದಿಷ್ಟು ಮಿತ್ರವರ್ಗ ಬಿಟ್ಟು ಹೋಗಿದ್ದಾರೆ ಕಾರಣಾಂತರಗಳಿಂದ. ಅವರ ಕಾರ್ಯ ಒತ್ತಡ ಎಲ್ಲ ಇದ್ರ ಮೇಲೆ ವೈಯಕ್ತಿಕ ಕಾರಣದಿಂದ ಬಂದಿಲ್ಲ. ನಮ್ಮ ಕೆಲವು ಮಿತ್ರರು ನಮ್ಮನ್ನ ಅಗಲಿದ್ದಾರೆ. ಇವತ್ತಿನ ದಿವಸ ನಾವು ಅವರನ್ನ ನೆನೆಸಿಕೊಳ್ಳುವುದು ತುಂಬಾ ಅವಶ್ಯಕವಿದೆ. ಈ ಒಂದು ದೃಷ್ಟಿಯಿಂದ ನಾವು ಈಗ ಎಲ್ಲರೂ ಸೇರಿ 2 ನಿಮಿಷ ಮೌನ ಆಚರಿಸುವ ಕಾರ್ಯಕ್ರಮ ಮಾಡೋಣ. ಇದರಲ್ಲಿ ಮೊದಲನೇದಾಗಿ ಪಟ್ಟಣ್ಕುಡೆ, ಮನೋಹರ್ ಪಟ್ಟಣ್ಕುಡೆ, ಅವನು ನನ್ನ ಕ್ಲಾಸ್ಮೇಟ್ ಕೂಡ ಮತ್ತು ನಮ್ಮೆಲ್ಲರ ಬ್ಯಾಚ್ಮೇಟ್ ಕೂಡ. ತುಂಬಾ ಸರಳ ವ್ಯಕ್ತಿ, ಆದರೆ ವಿಧಿವಶಾತ್ ಅವನ್ನ ನಾವು ಕಳ್ಕೊಂಡ್ವಿ. ಅದೇ ರೀತಿ ಶಂಕರ್ ಮುದೋಳ್,
ಇವರು ಕೂಡ ಎಲ್ಲರಿಗೂ ತುಂಬ ಆತ್ಮೀಯರು. ಆದರೆ ವಿಧಿವಶಾತ್ ಇವರು ನಮ್ಮನ್ನ ಬಿಟ್ಟು ಆಗಲಿದ್ದಾರೆ. ಅವರಿಗೆ ನಾವೆಲ್ಲರೂ ಸೇರಿ ಒಂದೆರಡು ನಿಮಿಷ ಮೌನ ಆಚರಿಸೋಣ. ದಯವಿಟ್ಟು ಎಲ್ಲರೂ ಎದ್ದು ನಿಲ್ಬೇಕು. ಸೈಲೆಂಟ್. C13 ಈಗ ಕಾರ್ಯಕ್ರಮ ಅಗಲಿದ ಮಿತ್ರರಿಗೆ ಶ್ರದ್ಧಾಂಜಲಿ. ಈಗ ಹೇಳ್ಬೇಕಂದ್ರೆ ಪಟ್ಟಣಕೊಡೆ ಅವನು ನನಗೆ ಫಸ್ಟ್ ಮದುವೆ ಹಾಕಿದ ಮೊದಲು ಹೇಳಿದೆ ಅಂತಂದರೆ ನಾವಿಬ್ಬರು ಗಂಡ ಹೆಂಡತಿ ಇದ್ದಂಗಿದ್ವಿ ಆ್ಯಕ್ಚುಲಿ. ಆಮೇಲೆ ನಮ್ಮ ಶಂಕರ್ ಮೊದಲು ಒಳ್ಳೆ ಇದ್ದವರು. ಮತ್ತೆ ಏನು ಜಾಸ್ತಿ ಹೇಳಲಿಕ್ಕೆ ಆಗ್ತಾ ಇಲ್ಲ. ಅದು ಇಷ್ಟೇ ನಾನು ಅನ್ಸುತ್ತದೆ. ಥ್ಯಾಂಕ್ ಯು. ಶುಭ ಸ್ನೇಹಕೂಟದ ಅಧ್ಯಕ್ಷರಾದ ಶ್ರೀ ಚಿದಂಬರ ಸ್ವಾಮಿ ಹಾಗೂ ನನ್ನ ಉಳಿದ ಎಲ್ಲ ಆತ್ಮೀಯ ಸ್ನೇಹಿತರೆ ಹಾಗೂ ಉಳಿದ ಸ್ನೇಹಿತರೆ ಮತ್ತು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಈ ಶ್ರದ್ಧಾಂಜಲಿ ಕಾರ್ಯಕ್ರಮದೊಳಗೆ ನಮ್ಮ ಪಟ್ಟಣಕುಡಿಯವ್ರ ಬಗ್ಗೆ ಹೇಳಲಿಕ್ಕೆ ಅಂದರೆ ಭಾಳ ನೆನಪಾಗ್ತದೆ ಅವ್ರದ್ದು. ನಮ್ಮ ಜೊತೆಗೆ ನನಗಿಂತ ಅವರು ಒಂದು ವರ್ಷ ಜೂನಿಯರ್ ಅವರು, ಆದರೆ ಭಾಳ ಆತ್ಮೀಯರಿದ್ದರು. ಮೃದು ಸ್ವಭಾವದವರು. ಅವರಿರೋಂಥ ನಮ್ಮ ದೋರ್ನಹಳ್ಳಿಯೊಳಗೆ ಅವ್ರ ಜೊತೆ ನಾನು ಒಂದು 3-4 ವರ್ಷ ಅವ್ರ ಜೊತೆನೇ ಇದ್ದೀವಿ. ಆ ಅವಧಿಯೊಳಗೆ ಅತಿ ಹಚ್ಕೊಂಡಿದ್ದರು ಅವರು. ಅವರ ಓದಿದ್ದು ನಮಗೆ ಎಷ್ಟೋ ದಿವಸವರೆಗೂ ಮೊದಲು ಗೊತ್ತಿರಲಿಲ್ಲ. ಗೊತ್ತಾದ ತಕ್ಷಣ ನನಗೆ ತಡ್ಕೊಳ್ಳಿಕ್ಕೆ ಆಗಲ್ಲ, ಅಷ್ಟೊತ್ತ ಮನಸ್ಸಿಗೆ ಆಘಾತ ಇತ್ತು. ಅವರು ದೇವರು ಅವರ ಆತ್ಮಕ್ಕೆ ಶಾಂತಿಯನ್ನು ನೀಡಲಿ ಮತ್ತು ಅವರಿಗೆಲ್ಲ ಒಳ್ಳೆಯ ಧೈರ್ಯ ಕೊಡಲಿ ಅಂತ ಕೇಳ್ಕೊಂಡು ನಮಗೆ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಮನೋಹರ್ ಪಟ್ಟಣಕುಡೆ ಮತ್ತು ಶಂಕರ್ ಇಬ್ಬರು ನನ್ನ ಕ್ಲಾಸ್ಮೇಟ್ ಆಗಿದ್ರು. ಮನೋಹರ್ ಪಟ್ಟಣಕುಡೆ ಭಾಳ ಸಿನ್ಸಿಯರ್ರು ಅಂತ, ಭಾಳ ಒಳ್ಳೆಯ ವಿದ್ಯಾರ್ಥಿ ಆಗಿದ್ರು ಅವರು. ಸತ್ತಿದ್ದು ಭಾಳ ದುಃಖಕರ ಸಂಗತಿ. ಅದೇ ರೀತಿ ಶಂಕರ್ ಮುದಳವರು ಕೂಡ ಭಾಳ ಒಳ್ಳೆಯ ಕೆಲಸಗಾರರಾಗಿದ್ದರು. ಅವರು ಕೂಡ ಆಕಸ್ಮಿಕವಾಗಿ ನಿಧನ ಹೊಂದಿದ್ದಕ್ಕೆ ನಮಗೆಲ್ಲ ಬಹಳ ದುಃಖ ಆಗಿದೆ. ಸದಸ್ಯರಿಗೆ ಮಾತೆಯರಿಗೆ ಓಕೆ. ನನ್ನ ಹೈಟ್ ಭಾಳ ಅದ ತಿಳ್ಕೊಂಡೇನ್ರಿ. ಎಲ್ಲರಿಗೂ ನಮಸ್ಕಾರ. ಮನೋಹರ್ ಪಟ್ಟಣಕುಡೆ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಮನೋಹರ್ ಪಟ್ಟಣಕುಡೆ ಸಬ್ ಡಿವಿಷನಲ್ಲೇ ಸುಮಾರು 1-2 ವರ್ಷ ಮೇಲೆ ಕೆಲಸ ಮಾಡಿದ್ವಿ. ಸರಳ ವ್ಯಕ್ತಿ ಅವನಲ್ಲೇ ಏನೋ ಆಡಂಬರ ಇರಲಿಲ್ಲ, ಏನೋ ದೊಡ್ಡಸ್ತಿಗೆ ಇರಲಿಲ್ಲ. ಮತ್ತು ಚೆನ್ನಾಗಿದ್ದ, ಅವನ ಮನೆಯಿಂದ ಎಲ್ಲ ಚೆನ್ನಾಗಿದ್ದರು. ಅವನ ಮದುವೆಗೆ ಎಲ್ಲ ಹೋಗಿದ್ವಿ. ಮೋಸ್ಟ್ಲಿ ಸ್ನೇಹಕೂಟದ ಮ್ಯಾಕ್ಸಿಮಮ್ ಮೆಂಬರ್ಸ್ ನಾವು ಹೋಗಿದ್ವಿ ಅವನ ಮದುವೆಗೆ. ಸೊ ಆಮೇಲೆ ಅವ್ರದ್ದು ಏನೋ ಒಂದು ಕಾಯಿಲೆಗೆ ಇದಾಗಿ ಅದು ಸಡನ್ನಾಗಿ ಇದಾಯಿತು. ಸೊ ಅದೊಂದು ನಮಗೆ ಸ್ನೇಹಕೂಟಕ್ಕೆ ಒಂದು ಇದು. ಸೊ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಭಗವಂತನಲ್ಲಿ ಕೇಳ್ಕೊತೇನೆ. ಮತ್ತು ಅವ್ರ ಮನೆ ಎಲ್ಲ ಫ್ಯಾಮಿಲಿ ಮೆಂಬರ್ಸು ಧೈರ್ಯ ತುಂಬಿ ಚೆನ್ನಾಗಿ ಅವರು ಮುಂದಿನ ಜೀವನ ಸಾಗಿಸ್ಲಿ ಅಂತ ಕೇಳ್ಕೊತೇನೆ. ಇನ್ನು ಶಂಕರ್ ಮುದೋಳ್ ಬಗ್ಗೆ ಹೇಳಬೇಕಂದ್ರೆ, ಶಂಕರ್ ಮುದೋಳ್ ನಮಗೆ ಕೃಷ್ಣಾಪುರದಲ್ಲೇ D37 ಮತ್ತು C13ಗೆ ಮೆಂಬರ್ ಅಲ್ಲ, ಆದರೆ ನಮಗೆ ಹೆಚ್ಚಿನ ಮೆಂಬರ್ಸಿಗೆ ಅವನು ಕ್ಲಾಸ್ಮೇಟ್. ಹೀಗಾಗಿ ನಮ್ಮ ಎಲ್ಲ ಫಂಕ್ಷನ್ಗೂ ಎಲ್ಲ ಇದಕ್ಕೂ ಬರ್ತಿದ್ದ ಅವನು ಸ್ವಲ್ಪ ಸಿಡುಕಿನ ಸ್ವಭಾವ. ಶಂಕರ್ ಮುದೋಳ ನಾವು ಯಾವುದೇ ಒಂದು ಹೇಳ್ಬೇಕಂದ್ರೆ ಹೊರಗಡೆ ನಾವು ಎಲ್ಲೇ ಊಟಕ್ಕೆ ಹೋದರೆ, ಹೋಟೆಲಿಗೆ ಹೋದರೆ ಅವ್ನು ಜಗಳ ಇಲ್ದ ಬರ್ತಿದ್ದಿಲ್ಲ ರೀ. ಆ ಥರ ಸ್ವಭಾವ ಒಂದು ಶಂಕರ್ ಮುದೋಳಿಗೆ ಆ ಥರ ಸ್ವಭಾವ ಒಂದು. ಅವ್ನು ನಾವೆಲ್ಲ ಹೋಗ್ಲಿ ಬಿಡೋ ಶಂಕರ, ಹೋಗ್ಲಿ ಬಿಡೋ, ಸುಮ್ಮನಿರಲಿ, ಅವನಿಗೇನು ಅವ್ನು ನೋಡೇ ಬಿಡ್ತಾನೆ ಕೈ ಅಂತ ಹೋಗಿ ಹೊಡೆದ ಬಿಡೋರಿ ಅವ.
ಭಾಳ ಮಂದಿಗೆ ಅವನ ಬಗ್ಗೆ ಪರಿಚಯ ಇರೋದಂದ್ರೆ ಈ ಶಂಕರ್ ಮುದೋ ಬ್ಯಾಡ್ಲೆಪ್ಪ ಜಗತ್ತಾಗಿದ್ದು ಬರ್ತಂದ್ರೆ ಈ ಥರ ಇದ್ದಾರೆ ಇದು ಆ ಥರ ಇದಾಗಿತ್ತು. ಸೊ ಅವನು ಏನೋ ಆಕ್ಸಿಡೆಂಟಲ್ ಡೆತ್ ಹುಬ್ಳಿಯಲ್ಲೇ ಒಂದು ಅಪಘಾತದಲ್ಲಿ ನೈಟ್ ಟೈಮ್ ಇದಾಯ್ತು ಬೈಕ್ನಲ್ಲಿ. ಸೊ ಅದು ಬೆಳಗ್ಗೆ ತನಕ ಯಾರಿಗೂ ಗುರ್ತಾಗಿಲ್ರಿ. ಅವ್ರು ಗುರ್ತಾಗಿದ್ರೆ ಏನಾಗೋದು ಆಗ್ತಿತ್ತೇನೋ. ಸೊ ಗುರ್ತಾಗಿಲ್ಲ. ಸೊ ಹಿಂಗಾಗಿ ಅವನು ನಮ್ಮಿಂದ ಇದಾದ. ಸೊ ಅವರು ಮನೆಯಲ್ಲೇ ಮೂರು ಜನ ಮಕ್ಕಳು, ಚಿಕ್ಕ ಮಕ್ಕಳು. ಅವ್ನಿಗೆ ಮಕ್ಕಳಿಗೆ ಮತ್ತು ಅವ್ರ ಮನೆಯವ್ರಿಗೆ ದೇವರು ಅಲ್ಲಿ ಶಕ್ತಿ ಕೊಟ್ಟು ಇದು ಮಾಡಿ ಮುಂದಿನ ಜೀವನ ಇದು ಮಾಡಲಿ ಅಂತ ಕೇಳ್ಕೊತೀನಿ. ಅವನ ಆತ್ಮಕ್ಕೂ ಶಾಂತಿ ಕೋರಿ ಸ್ನೇಹಕೂಟದ ವತಿಯಿಂದ ತಮ್ಮೆಲ್ಲರ ವತಿಯಿಂದ ಶಾಂತಿ ಕೋರಿ ಒಂದೆರಡು ಮಾತು ಮುಗಿಸ್ತೀನಿ. ನಾನು ವಾಗ್ಮಿ ಅಲ್ಲ, ಹಾಗೆ ಕುತ್ಕೊಂಡಾಗ ಮಾತಾಡ್ತೀನಿ. ಅಂದರೆ ಹೀಗೆ ಪಟ್ಟಣ ಕೊಡೆ ಮತ್ತು ಮುದೋಳರಿಗೆ ಹೇಳ್ಬೇಕಂದ್ರೆ ದೇವರವರ ಆಯರ ಆತ್ಮಕ್ಕೆ ಶಾಂತಿ ಕೊಡಲಿ ಮತ್ತು ಅವರ ಹೆಂಡತಿ ಮಕ್ಕಳಿಗೆ ಆಯರವರಿಗೆ ಸುಖ ಶಾಂತಿಗಳನ್ನು ಕೊಡಲಿ ಅಂತ ಬಯಸಿ ನಮಸ್ಕಾರಗಳು. ಇವತ್ತಿನ ಸಂತೋಷದ ಕ್ಷಣದಲ್ಲಿ ಈ ದುಃಖದ ಇದನ್ನು ನೆನಪು ಮಾಡ್ಕೋಬೇಕು. ನನಗೆ ಇವತ್ತಿನವರೆಗೆ ಗೊತ್ತಿಲ್ಲಾಗಿತ್ತು ಇಬ್ಬರು ತೀರ್ಕೊಂಡಿರೋದು. ಇವತ್ತೆಲ್ಲ ವಿಚಾರ ಅದನ್ನೆಲ್ಲ ನೋಡಿದ ಮೇಲೆ ಗೊತ್ತಾಯಿತು. ಪಟ್ನಕೋಡೆಯವರು ನನಗೆ ಕೃಷ್ಣಾಪುರದಲ್ಲಿದ್ದಾಗ ಅಂದ್ರೆ ಅಷ್ಟು ಕಾಂಟ್ಯಾಕ್ಟ್ ಇದ್ದವರು, ಭಾಳ ಸರಳ ಸ್ವಭಾವದವರು. ನಮಗೆ ಕಾಂಟ್ಯಾಕ್ಟಿಗೆ ಬಂದ ನಂತರ ಲಾಸ್ಟಿಗೆ ಬೆಂಗಳೂರಲ್ಲಿ ಅವರು ಯಾವುದೋ ಒಂದು ಅನಾರೋಗ್ಯದ ಬಗ್ಗೆ ಆಪ್ರೇಷನ್ಗೆ ಬಂದಾಗ ಸಿಕ್ಕಿದ್ರು. ಲಾಸ್ಟ್ ಅವಾಗಲೇ ಮಾತಾಡಿದ್ದು. ಭಾಳ ಸರಳ ಸ್ವಭಾವ. ಅವರಿಗೆ ಅವರ ಆತ್ಮಗೆ ದೇವರು ಶಾಂತಿಯನ್ನು ಕೊಡಲಿ ಅಂತ ಬೇಡ್ಕೊತೇನೆ. ನಂತರ ಅವರ ಕುಟುಂಬದ ಸದಸ್ಯರೆಲ್ಲರಿಗೂ ಮುಂದೆ ಧೈರ್ಯ ತುಂಬಿ ಜೀವನ ಸಾಗಿಸಲಿಕ್ಕೆ ಮುನ್ನಡೆಸಲು ದೇವರ ಆರೋಗ್ಯ ಎಲ್ಲ ನೀಡಲಿ ಅಂತ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಚಿತ್ರಗಳಲ್ಲೇ ಇಬ್ಬರು ನನಗೆ ಆತ್ಮೀಯರು. ಅದರಲ್ಲಿ ಶಂಕರ್ ಮುದೋಳ್ ನನಗೆ ರೂಮ್ಮೇಟ್. ಆ ಒಂದು ಕಾರಣದಿಂದ ನಾನು ಸ್ವಲ್ಪ ಒಂದೆರಡು ಮಾತಾಡೋಕ್ಕೆ ಇಷ್ಟಪಡ್ತೇನೆ. ವೈಯಕ್ತಿಕವಾಗಿ ಆಗಲಿ ಇನ್ನಿತರೆ ವಿಚಾರದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಸ್ವಭಾವ ಅವರವರ ಒಂದು ವಿಶಿಷ್ಟ ರೀತಿಯಲ್ಲಿರ್ತದೆ. ಆದರೆ ಸ್ನೇಹಯುತವಾಗಿರಬೇಕಾದ್ರೆ ಮಾತ್ರ ಅದು ಕಾಮನ್ ಆಗಿ ಒಬ್ಬ ಸ್ನೇಹಿತರಾಗಿ ಹೇಗಿರ್ತಿದ್ದ ಹಾಗಿರ್ತಿದ್ದ. ಅದು ಒಬ್ಬರಿಗೆ ಮುಂಗೋಪ ಇರುತ್ತೆ, ಇನ್ನೊಬ್ರು ಸಮಾಧಾನದಲ್ಲಿ ಇರ್ತಾರೆ, ಇನ್ನೊಬ್ರು ಜೋರಾಗಿರ್ತಾರೆ. ಅದು ಸಹಜ. ಅದರಲ್ಲಿ ತದ್ವಿರುದ್ಧ ಅಂದರೆ ಪಟ್ನಕೋಡೆ ಸ್ವತಃ ಮುದೋಳ್ಗೆ ತದ್ವಿರುದ್ಧವಾದ ಸ್ವಭಾವದಲ್ಲಿ ಅವನಿದ್ದ. ಹಾಗಾಗಿ ಆದರೆ ಸ್ನೇಹ ವಿಚಾರ ಬಂದಾಗ ಇಬ್ಬರು ಸ್ನೇಹಿತರು. ಆದರೆ ಅವರಿಬ್ಬರು ನಮ್ಮನ್ನು ಆಗಲಿ ಹೋಗಿ ವರ್ಷಗಳೇ ಉರುಳಿದವೆ. ನಾವು ಇಷ್ಟೇ ಮಾಡೋದು ನಮ್ಮಿಂದ ಏನಪ್ಪ ಅಂದರೆ ಆಗ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ, ದೇವರು ಅವರಿಗೆ ಆತ್ಮಕ್ಕೆ ಶಾಂತಿ ಕೊಡಲಿ. ಮತ್ತು ಈಗ ಅವರನ್ನು ನಂಬಿ ಬದುಕಿದ್ದಿರ್ತಕ್ಕಂಥ, ಈಗ ಅವರು ಒಂದು ರೀತಿ ಅನಾಥರಾಗಿರ್ತಕ್ಕಂಥ ಅವರ ಮನೆಯವರು ಮಕ್ಕಳಿಗೆ ದೇವರು ಒಳ್ಳೆಯ ವಿದ್ಯೆ ಮತ್ತು ಒಂದು ಶಾಂತಿಯನ್ನು ನೀಡಿ ಅವ್ರ ಮಕ್ಕಳನ್ನು ಶ್ರೇಯೋಭಿವೃದ್ಧಿ ಸೇರಲಿ ಅಂಥೇಳಿ ನಾನು ದೇವರಲ್ಲಿ ಬೇಡ್ಕೊಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ. ಕೂಟದಂಥ ಈ ಸಂತೋಷ ಸಂದರ್ಭದಲ್ಲಿ ನಮ್ಮ ಅಗಲಿದಂಥ ಇಬ್ಬರು ಸ್ನೇಹಿತರನ್ನ ದುಃಖದಿಂದ ನೆನಪು ಮಾಡ್ಕೊಳ್ಬೇಕಾದಂಥ ಪರಿಸ್ಥಿತಿ ಬಂದಿದೆ. ಮೊದಲನೇದಾಗಿ ನಾನು ಹೇಳಬೇಕಂದ್ರೆ ಮನೋಹರ್ ಪಟ್ಟಣ ಕೂಡ ಅವನು ನನ್ನ ರೂಮ್ಮೇಟು. ನಾವು ಅಪ್ಪರ್ ಕೃಷ್ಣ ಪ್ರಾಜೆಕ್ಟಲ್ಲಿ ಕೆಲಸ ಮಾಡಬೇಕಾದ್ರೆ ಯಾರೂ ಒಬ್ಬರಿಗೊಬ್ಬರು ಪರಿಚಯ ಇದ್ದಂಥವ್ರಲ್ಲ. ಆದರೆ ಅಲ್ಲಿ ಸಂದರ್ಭಗಳು ಹೇಗಿತ್ತು ಅಂತಂದರೆ ಎಲ್ಲರೂ ಅಷ್ಟು ಆತ್ಮೀಯರಾಗಿದ್ವಿ. ಹಾಗೆ ಹಂಗೆ ಆತ್ಮೀಯರಾದಂಥಲ್ಲಿ ಪಟ್ಟಣ ಕೂಡ ಒಬ್ಬ ನನಗೆ. ಅವನು ಕಿಡ್ನಿ ಫೇಲಿಂದ ಐ ಥಿಂಕ್ ಅಲ್ಲ ತೀರ್ಕೊಂಡ ಅಂತ ಹೇಳಿದಾಗ ನನಗೆ ಅವನು ತೀರ್ಕೊಂಡು ಸುಮಾರು ಒಂದು 2-3 ತಿಂಗಳ ನಂತರ ಯಾರೋ ಸ್ನೇಹಿತರು ಸಿಕ್ಕಿ ಹೇಳಿದ್ರು,
ನಿಜ ತುಂಬ ದುಃಖ ಆಯಿತು. ಅವನ ಮದುವೆಗೆ ಸ್ತವನಿಧಿಲಿ ಆಗಿದ್ದು. ನಾನು ನನ್ನ ಸ್ನೇಹಿತ ಮಹೇಶ್ ಸುಮಾರು 700 ಕಿಲೋಮೀಟರ್ಸ್ ದೂರದಿಂದ ಹೋಗಿದ್ದೇನೆ. ಅವನಿಗೆ ಹಾಗೆ ಚಿಟ್ ಚಾಟ್ ಮಾಡಿದ್ವಿ. ಅವನಿಗೆ ತಪ್ಪಾಗುತ್ತೆ ಈಗ, ಆದರೆ ವಿಧಿವಶ ಏನೂ ಮಾಡಲಿಕ್ಕಾಗಲ್ಲ. ಅವನ ಆತ್ಮಕ್ಕೆ ಶಾಂತಿ ಕೊಡಲಿ ದೇವರು ಅಂತ ನಾನಾದರೂ ಕೇಳ್ಕೊತೀನಿ. ಹಾಗೆ ಇನ್ನೊಬ್ಬ ಸ್ನೇಹಿತ ಮುದೋಳು, ಅವನು ನನಗೇನು ರೂಮ್ಮೇಟು ಅಂತಲ್ಲ, ಆದರೆ ಈಗ ಎಲ್ರಿಗೂ ಸ್ನೇಹಿತನಾಗಿದ್ದಂಗೆ ನನಗೂ ಸ್ನೇಹಿತನಾಗಿದ್ದ. ಭಾಳ ಸ್ನೇಹಜೀವಿ, ಅಷ್ಟು ಮಾತ್ರ ನನಗೆ ಗೊತ್ತಿದೆ. ಅವನ ಆತ್ಮಕ್ಕೂ ಶಾಂತಿ ಕೊಡಲಿ ದೇವರು ಅಂತ ಕೇಳಿಕೊಂಡು 11 ಮಾತು ಮುಗಿಸ್ತಾನೆ. ಈ ಸ್ನೇಹ ಕೂಟಕ್ಕೆ ಎಲ್ಲರೂ ಸೇರಿದ್ದೇವೆ. ಅದರಲ್ಲಿ ಮೊದಲೇ ಕಾರ್ಯಕ್ರಮ ಅಂದರೆ ಶ್ರದ್ಧಾಂಜಲಿ ಅರ್ಪಿಸುವ ಕಾರ್ಯಕ್ರಮ ನಡೀತಾ ಇದೆ. ಇದರೊಳಗೆ ಇವರು ಪಟ್ಟಣಕುಡಿ ಏನಾದರೆ ನಮ್ಮ ರೂಮ್ಮೇಟ್ ಏನಲ್ಲ, ಆದ್ರೇನ C13 ರೂಮ್ನೊಳಗೆ ಅವ್ರು ಇರ್ತಿದ್ರು, ನಾವು D37 ಒಳಗೆ ಇರ್ತಿದ್ವು. ಈ D37 ಮತ್ತು C13 ಎರಡು ಹೆಂಗಿದ್ವು ಅಂದರೆ ಬೀಗರ ಮನೆ ಇದ್ದಂಗಿದ್ವು. ಯಾಕೆ D37 ಅಲ್ಲಿ ಹೋದು C13 ಇಲ್ಲಿ ಬರೋದು ಕಾಮನ್ ಇತ್ತು. ಮತ್ತು ನಾವು ಪಟ್ಟಣಕುಡಿಗೆ ಎಲ್ಲರೂ ಪಟ್ಟಣ ಅಂತ ಅನ್ಕೋತ ಚಿಟ್ ಚಾಟ್ ಮಾಡ್ಕೊತಾ ಇರ್ತಿದ್ದು. ಮತ್ತು ಅವ್ನು ಭಾಳ ಸಂಭವದೊಳಗೆ ಎಲ್ಲದೊಳಗೆ. ಮತ್ತು ನಾವು ಏನು ಇಲ್ಲಿ ಎಲ್ಲರೂ ಸೇರಿವೆ, ಸುಮಾರು 83 ಎಲ್ಲರೂ ಅಪಾಯಿಂಟ್ಮೆಂಟ್ ಆದವರು. ಅದರೊಳಗೆ 80ರಿಂದ 82ರವರೆಗೇನು ಡಿಪ್ಲೊಮಾ ಮುಗಿಸಿದವರು ಇದ್ದು. ಹೀಗಾಗಿ ಇಲ್ಲಿ ಇರೋರು ಯಾರು ನನ್ನ ಕ್ಲಾಸ್ಮೇಟ್ ಅಂತ ಯಾರೂ ಇಲ್ಲ. ನನ್ನ ಕ್ಲಾಸ್ಮೇಟ್ ಇದ್ದವ್ರು ಬಡಿಗೆ ಬರಬೇಕಾಗಿತ್ತು, ಅವ್ರು ಬಂದಿಲ್ಲ. ಬಟ್ ಎಲ್ಲರೂ ನನ್ನ ಬ್ಯಾಚ್ಮೇಟ್ಸ್ ಅದಾರ ಇಲ್ಲಿ, ಅಥವಾ ನನಗಿಂತ ಒಂದು ಜೂನಿಯರ್ಸ್ ಇರ್ಬೋದು. ಹೀಗಾಗಿ ಪಟ್ಟಣಕುಡಿ ಭಾಳ ಸಂಭಾವಿತ ವರ್ತನೆ ಮಾಡೋದು. ಅಲ್ಲಿ ಕಬ್ಬೂರೊಳಗೆ ಇರ್ತಿದ್ದ. ನಾವು ಆಮೇಲೆ ಸರ್ವಿಸ್ ಆದ್ಮೇಲೆ ಮ್ಯಾರೇಜ್ ಕೊಂಡಿದ್ವು. ಮುಂದೆ ಆಮೇಲೆ ಒಂದು ಸ್ವಲ್ಪ ನಮಗವ್ರಿಗೆ ಲಿಂಕ್ ತತ್ತು. ಹೀಗಾಗಿ ಅವ್ರ ಕಿಡ್ನಿಯಿಂದ ಫೇಲ್ಯೂರಾಗಿ ಇಟ್ಕೊಂಡು ಕೇಳಿ ಈ ವಿಷಯ ನಾವಲ್ಲಿ ಭಾಳ ಚರ್ಚೆನೂ ಮಾಡಿದ್ವಿ. ಅದೇ ರೀತಿ ಇನ್ನೊಬ್ಬರು ಮುದೋಳವರು ಏನದಾರಲ್ಲ, ಶಂಕರ್ ಮುದೋಳ, ಅವರು ಕೃಷ್ಣಾಪುರದೇನೆ ಇರಲಿಲ್ಲ, ಭೀಮರೆ ಹುಡುಗಿ ಇರ್ತಿದ್ರು. ಆದರೆ ಅವರು ಕೃಷ್ಣಾಪುರ ಅಂದರೆ ಅವ್ರ ಮಾಮೂಲಿ ಇದ್ದಂಗೆ ಮ್ಯಾಗಿನ ಮ್ಯಾಗ ಬರ್ತಿದ್ರು. ಮತ್ತು ಪಾಟೀಲ್ ಪ್ರೊಕೇನವ್ರು ಹೇಳ್ದಂಗೆ ಸ್ವಲ್ಪ ಬಂದಾಗ ಎಲ್ಲಾರು ಹೊರಗಡೆ ಹೋಗಿ ಹೋಟೆಲ್ನಾಗೆಲ್ಲ ಕೂತಾಗ ಜಗಳ ಬೇರೆದವ್ರ ಜೋಡಿ ಏನು ಮಾಡ್ತಿದ್ರು, ಕೆಲವರು ನಮ್ಮ ಜೋಡಿನೂ ಮಾಡ್ತಿದ್ರು. ಯಾರಿದ್ರು ನಮ್ಮ ಜೋಡಿನ ಜಗಳ ಮಾಡೋರು. ಹಾಗೆ ಒಂದು ಸ್ವಲ್ಪ ಮಾತು ಮರಿತಿದ್ದು. ನಿಮ್ಮ ಜೊತೆ ಜಗಳ ಬೇರೆ ಇತ್ತು, ಯಾವುದೇ ಜಗಳ ಇರಲಿ, ಆದ್ರೂ ಫ್ರೆಂಡ್ಲಿ ಜಗಳ ಮಾಡೋರು. ಏನು ಹಂಗೆ ಜಗಳ ಮಾಡಿ ಚೆಕ್ ಮಾಡಿಕೊಂಡು ಇದನ್ನು ಮಾಡೋರಲ್ಲ, ಸ್ವಲ್ಪ ಜಗಳದ ನೇಚರ್ ಮಾತಿತ್ತು. ಅದ್ರ ಸಾಪ್ ಜಗಳ, ಹಾಗೆ ಒಂದು 5 ನಿಮಿಷದಾಗ ಜಗಳ ಮಾಡೋ ಮತ್ತು ಮರೆತು ಬಿಡ್ತಿದ್ದ. ಹೀಗಾಗಿ ಅವ್ನ ಪಾಪ ಇದ್ರೊಳಗೆ ಧಾರವಾಡದೊಳಗೆ ರಾತ್ರಿ ಹೊತ್ತು ಬೈಕ್ ಆಕ್ಸಿಡೆಂಟ್ ಒಳಗೆ ಅವ್ನು ದುರ್ಮರಣ ಆದದ್ದು ಭಾಳ ಇಂದ, ಪಟ್ಟಕುಡಿಗಿಂತ ಭಾಳ ಹಿಂದೆ ನಾವು ತಿಳ್ಕೊಂಡ. ಬಟ್ ಒಳ್ಳೆ ಮನುಷ್ಯ ಅವನು. ಅವರು ಹುಬ್ಳಿ ಒಳಗೆ ಮನೆ ಮಾಡ್ಕೊಂಡಿದ್ವಿ. ಹೀಗಾಗಿ ಇಬ್ಬರು ಒಳ್ಳೆಯ ಗೆಳೆಯರನ್ನ ನಾವು ಅಗ್ನಿ ಸಣ್ಣ ವಯಸ್ಸೊಳಗೆ ಕಳ್ಕೊಂಡದ್ದು ನಮ್ಗೆ ಭಾಳ ದುಃಖ ಅನ್ನಿಸ್ತದೆ. ಹೀಗಾಗಿ ದೇವರು ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತೇಳಿ ಕೇಳ್ಕೊಂಡು ನಾನು 18/7/83 ಕೃಷ್ಣಾಪುರದಲ್ಲಿ ನಮ್ಮ ಸೇವೆಯನ್ನು ಪ್ರಾರಂಭ ಮಾಡಿದಾಗ ಪಟ್ಟಣಕುಡಿ ಹಾಗೂ ಮುದೋಳವರು ಭಾಳ ಆತ್ಮೀಯವಾಗಿ, ಅವಾಗಿನೂ ಜಸ್ಟ್ ಕೆಲಸಕ್ಕೆ ಸೇರೋದ್ರಿಂದ ಜಸ್ಟ್ ಇಂಜಿನಿಯರ್ ಲೈಫನ್ನು ಶುರು ಮಾಡಿದ್ವಿ. ನಂತರ ಅಲ್ಲಿ 5 ವರ್ಷ ಕೆಲಸ ಮಾಡ್ಕೊಂಡು ಹೊನ್ನಾಳಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಬಂದಾದಮೇಲೆ ಈಗ ವಿಷಯ ಗೊತ್ತಾಗಿ ಭಾಳ ಬೇಸರ ಆಯಿತು. ಭಗವಂತ ಇಬ್ಬರು ಆತ್ಮಕ್ಕೆ ಚಿರಶಾಂತಿ ನೀಡಲಿ ಹಾಗೂ ಆ ಸಂಸಾರದವರಿಗೆಲ್ಲ ದುಃಖವನ್ನು ಭರಿಸುವ ಶಕ್ತಿ ನೀಡಿ ಎಲ್ಲರನ್ನು ಕಾಪಾಡಲಿ ಅಂತ ಬೇಡ್ಕೊಂಡು ನಾನು ಹೇಳ್ತೀನಿ. ಅವರಿಬ್ಬರು ನನ್ನ ಕ್ಲಾಸ್ಮೇಟ್ಗಳು, ಇಬ್ಬರು ಕ್ಲಾಸ್ಮೇಟು ಮತ್ತು ನಾವೆಲ್ಲ ಒಟ್ಟಿಗೆ ಸರ್ವಿಸ್ ಸೇರಿದ್ವಿ. ಈಗ ಎಲ್ಲರೂ ಅಭಿಪ್ರಾಯ ವ್ಯಕ್ತಪಡಿಸುವ ಹಾಗೆ ಪಟ್ಟಣಕುಡಿ ತುಂಬ ಸ್ವಭಾವದ ವ್ಯಕ್ತಿ ಮತ್ತು ಯಾರಿಗೂ ಅವನು ಬಹುಶಃ ನಾವು ಅನ್ಕೋದೆ ಅವನು ಕೋಪ ಮಾಡ್ಕೊಂಡದ್ದು ನಾವಂತೂ ನೆನೆಸ್ಕೊಂಡಿಲ್ಲ. ಕೆಲವೊಮ್ಮೆ ಬರ್ತಾ ಇತ್ತು ಅವ್ನಿಗೆ, ಇಲ್ಲ ಅಂತಲ್ಲ. ಬಂದಾಗ ಈಗ ಬೇರೆದವ್ರ ಏನು ಮಾಡ್ತೀವಿ, ಜನರಲ್ ಒಬ್ಬ ಮನುಷ್ಯನ ಸ್ವಭಾವ ನಮಗೆ ಸೀಟ್ ಬಂದಾಗ ನಾವು ಬೇರೆಯವ್ರ ಮೇಲೆ ನಾಲ್ಕು ಬೈಯೋದಾಗಲಿ ಅಥವಾ ಏನೋ ಒಂದು ಇದನ್ನ ಯಾವುದೋ ರೀತಿ ಎಕ್ಸ್ಪ್ರೆಸ್ ಮಾಡಿಬಿಡ್ತೀವಿ. ಆದರೆ ಅವನು ಒಂದು ಗುಣ ಅಂತಂದರೆ, ಆಯಿತು ಹಾಗೇನಾರು ಅನಿಸಿತ್ತಂದರೆ
ತನ್ನ ಪಾಡಿಗೆ ತಾನು ಒಬ್ಬನೇ ಹೋಗ್ಬಿಡ್ತಾ ಇದ್ದ ಅವನು ಯಾರನ್ನೂ ಓದಿದಿಲ್ಲ. ಕಲಿಕೇರಿ ಹೇಳಿದ್ರಲ್ಲ, ಅವನು ಇಬ್ರು ತುಂಬಾ ಕ್ಲೋಸ್ ಅವರು. ಬಟ್ ಹೇಗಿರ್ತಿತ್ತು ಅಂತಂದ್ರೆ ಅವ್ರು ಹೊಂಟಾಗಿ ನೋಡ್ತಿರ್ಬೇಕು. ನಾವು ವ್ಯೂ ಇನ್ನೂ ನನ್ನ ಕಣ್ ಮುಂದಿದೆ. ಅವ ಈ ಕಡೆ ರೋಡಿಗೆ ಹೋಗ್ತಿದ್ದ, ಇವ್ ಈ ಕಡೆ, ಇಬ್ರು ಒಟ್ಟಿಗೆ ಹೋಗ್ತಿರಿದ್ರು ಅವರು. ಒಂದೇ ಆಫೀಸು, ಒಂದೇ ಕಡೆ ಹೋಗೋರು. ಇವ್ ಹಿಂಗೆ ಹೋಗ್ತಿದ್ದ, ಅವ ಹೋಗ್ತಿದ್ದ. ಅವೇನಿಲ್ಲ, ಸುಮ್ಮನೆ ಹಿಂಗೆ ಮಾಡ್ಕೊಂಡು ಹಾಡು ಹಾಡ್ಕೊಂಡು ಸುಮ್ಮನೆ ಅವ್ನ ಪಾಡಿಗೆ ಹೋಗ್ತಿದ್ದು. ಬಟ್ ವ್ಯೂಸ್ ಏನಿದೆಯಲ್ಲ ಯಾವಾಗಲೂ ಮ್ಯಾಚಿಂಗ್ ಇರ್ತಿತ್ತು, ಅದು ಇದು ಇರ್ತದೆ. ಹಿಂಗಾಗಿ ಯಾವ ತನ್ನ ಸಿಟ್ಟದು ಬಂದಾಗ ಯಾರಿಗೂ ಅದ್ರ ಬಗ್ಗೆ ಇದು ಮಾಡ್ತಿಲ್ಲ. ಆ ಮೂಮೆಂಟ್ನಲ್ಲಿ ಅದನ್ನ ಏನೋ ಒಬ್ಬೊಬ್ಬರು ವ್ಯಕ್ತಿಗೆ ಒಂದೊಂದು ಇದನ್ನ ಗುಣ ಅದು. ಆಮೇಲೆ ಒಂದು ವಿಚಾರ ಅಂದ್ರೆ ಅವನು ಸುಮಾರು ಜನರ ಜೊತೆಗೆ ಜಗಳ ಮಾಡಿದ್ದಾನೆ, ಸುಮಾರು ಹೊರಗಡೆ ಪಬ್ಲಿಕ್ ನಲ್ಲಿ ಜಗಳ ಮಾಡಿದ್ದಾನೆ. ಅವನ ಜೊತೆ ಆ ಜಗಳದಲ್ಲಿ ನಾವು ಪಾಲ್ದಾರಾಗಿದ್ದೀವಿ. ಆದ್ರೆ ನನ್ನ ಜೊತೆ ಯಾವತ್ತೂ ಜಗಳ ಮಾಡಿಲ್ಲ ಅವನು, ನಿಜವಾಗ್ಲೂ ಹೇಳ್ತೀನಿ. ಅದೇನೋ ಒಟ್ಟು ಅವನು ಆಮೇಲೆ ನನ್ನ ಬಗ್ಗೆ ಏನಾದ್ರು ಇದಾಯ್ತು ಅಂದ್ರೆ ಯಾರೇ ಆಗ್ಲಿ, ಅವನು ಪಾಟೀಲ್ ಹೇಳಿದಾಗ ಯಾರು ಒಂದೇನೋ ಒಂದು ಎಲ್ಲಿ ಒಂದು ಅಸಹನೆ, ಯಾವುದೋ ಒಂದು ಅಸಹನೆ ಅವನಿಗೆ ನಾನು ಅವ್ನ ಸೈಕಾಲಜಿ ಸ್ಟಡಿ ಮಾಡಿದಾಗೆ ಸಮಾಜದ ಬಗ್ಗೆ ಅವ್ನಿಗೆ ಒಂಥರ ಏನೋ ಒಂದು ಇದು ಇತ್ತು. ಅವ್ನಿಗೇನೋ ಒಂದು ಕೀಳರಿಮೆ ಡೆವಲಪ್ ಆಗಿತ್ತು. ಅದು ಏನಕ್ಕೆ ಗೊತ್ತಿಲ್ಲ ಅವನ ಬ್ಯಾಕ್ ಗ್ರೌಂಡ್ ಇದ್ರೊಳಗೆ. ಹೀಗಾಗಿ ಯಾವುದನ್ನು ಅವನು ನೇರವಾಗಿ ಸ್ವೀಕರಿಸುವ ಮನೋಭಾವ ಇರಲಿಲ್ಲ. ಕ್ಲೋಸ್ ಫ್ರೆಂಡ್ಸ್ ಇದ್ರು ಸಹಿತ ಅವನು ಕೆಲವೊಮ್ಮೆ ಅದೇ ಒಂದು ಆ್ಯಂಗಲ್ ನಲ್ಲಿ ನೋಡುವಂತ ಒಂದು ಸ್ವಭಾವ ಇದಾಗಿತ್ತು. ಅದು ಕೆಲವೊಬ್ಬರ ಹುಟ್ಟು ಸ್ವಭಾವ ಅನ್ಕೋಬಹುದು. ಆದ್ರೆ ವೈಯಕ್ತಿಕವಾಗಿ ನನ್ನ ಜೊತೆ ಯಾವತ್ತೂ ಕೋಪಿಸ್ಕೊಂಡವಲ್ಲ ಮತ್ತು ಯಾವತ್ತೂ ಒಂದು ಒಳ್ಳೆ ಮಿತ್ರರಾಗಿದ್ವಿ ನಾವು. ಅವನು ಕೆಂಭಾವಿ ಜೋನ್ಗೆ ಟ್ರಾನ್ಸ್ಫರ್ ಆಗಿ ಹೋದಾಗ ನನಗೆ ಕೆಂಭಾವಿ ಜೋನ್ಗೆ ನನಗೆ ಹೋಗೋ ಮನಸ್ಸಿರ್ಲಿಲ್ಲ. ನಾನು ಕೃಷ್ಣಾಪುರದಿಂದ ಈಗ ಕೃಷ್ಣಾಪುರದಾಗ ಅಂದ್ರೆ UKP ಅಂದ್ರೆ ಜೈಲ್ ಆದಂಗೆ ಆಗಿತ್ತು. ಇದನ್ನ ನಡೆಸಿಕೊಡೋರು ಶ್ರೀಮತಿ ಪಾರ್ವತಿ GP ರಾಜು ಅವರು ಬರಬೇಕು. ಮಹೇಶ್ವರಿ ನಿಮ್ಮೊಳಗಿಹನಾರಮ್ಮ, ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನಾರಮ್ಮ, ಕಮ್ಮಗೊಲ್ಲನ ವೈರಿಸುತನಾದ ಸಂಬಿಲ ಹೆಮ್ಮೆಯ ಗಣನಾಥನೇ ಕಣಮ್ಮ, ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನಾರಮ್ಮ, ಮೊರೆ ಕಪ್ಪಿನ ಭಾವ ಮೊರದ ಗಲದ ಕಿವಿ ಕೊರೆದಡೆಯ ನಾರಮ್ಮ, ಮೊರೆ ಕಪ್ಪಿನ ಭಾವ ಮೊರದ ಗಲದ ಕಿವಿ ಕೊರೆದಡೆಯ ನಾರಮ್ಮ, ಮೂರು ಕಣ್ಣನ ಸೂತ ಮುರಿದಿಟ್ಟ ಚಂದ್ರನ ಧೀರದ ಗಣನಾಥನೇ ಕಣಮ್ಮ, ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನಾರಮ್ಮ, ಹುಟ್ಟದಟ್ಟಿಯ ಬಿಗಿದುಟ್ಟ ಚಲ್ಲಣದ ದಿಟ್ಟತ ನಿವನಾರಮ್ಮ, ಹುಟ್ಟದಟ್ಟಿಯ ಬಿಗಿದುಟ್ಟ ಚಲ್ಲಣದ ದಿಟ್ಟತ ನಿವನಾರಮ್ಮ, ಪಟ್ಟದ ರಾಣಿ ಪಾರ್ವತಿಯ ಕುಮಾರನು ಹೊಟ್ಟೆಯ ಗಣನಾಥನೇ ಅಮ್ಮಯ್ಯ, ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನಾರಮ್ಮ, ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲನಲ್ಲ ಭಾಷಿಗ ನಿವನಾರಮ್ಮ,